ಪ್ರೀತಿಯ ವೀಕ್ಷಕರಿಗೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಸುಸ್ವಾಗತ. ಒನ್ ಇನ್ ಕ್ರೈಸ್ಟ್ ಯುವ ಬಳಗದವರಾದ ನಾವು ಇಂದಿನಿಂದ ಕೆಲವು ವಾರಗಳವರೆಗೆ ಯೋಸೇಫನ ಜೀವನ ಚರಿತ್ರೆಯಿಂದ ಕೆಲವು ಮುಖ್ಯಾಂಶಗಳನ್ನು ನಿಮ್ಮೊಂದಿಗೆ ಪ್ರಸ್ತುತಪಡಿಸಲಿದ್ದೇವೆ. ಅದರೊಂದಿಗೆ ಕೆಲವು ಹಾಡುಗಳನ್ನು ಹಾಡಲಿದ್ದೇವೆ. ಈಗ ಕೇಳೋಣ, ಯವ್ವನ ದಿನದಿ ದೇವರ ನೆನೆ. ಈ ದಿನಕ್ಕೆ ಆರಿಸಿಕೊಂಡಿರುವ ದೇವರ ವಾಕ್ಯದ ಭಾಗ ಅದು ಆದಿಕಾಂಡ 37ನೇ ಸಂಧಿ 1-2 ವಚನಗಳು. ಬರೆಯಲ್ಪಟ್ಟ ದೇವರ ವಾಕ್ಯವನ್ನು ಓದ್ತೇನೆ. ಅದು ಆದಿಕಾಂಡ 37. ಆದರೆ ಯಾಕೋಬನು ತನ್ನ ತಂದೆ ಪ್ರವಾಸವಾಗಿದ್ದ ಕಾನಾನ್ ದೇಶದಲ್ಲಿಯೇ ವಾಸವಾಗಿದ್ದನು. ಯಾಕೋಬನ ಮಕ್ಕಳ ಚರಿತ್ರೆ. ಯೋಸೇಫನು 17 ವರ್ಷದವನಾಗಿ ಇನ್ನೂ ಹುಡುಗನಾಗಿದ್ದು ತನ್ನ ಅಣ್ಣಂದಿರ ಜೊತೆಯಲ್ಲಿ, ಅಂದರೆ ತನ್ನ ಮಲತಾಯಿಗಳಾದ ಜಿಲ್ಲಾ, ಬಿಲ್ಲ ಎಂಬವರ ಮಕ್ಕಳ ಜೊತೆಯಲ್ಲಿ ಆಡು ಕುರಿಗಳನ್ನು ಮೇಯಿಸುತ್ತಿದ್ದನು. ಅವರು ಏನಾದರೂ ಕೆಟ್ಟ ಕೆಲಸ ಮಾಡುವಾಗ ಅವನು ತಂದೆಗೆ ತಿಳಿಸುತ್ತಿದ್ದನು. ನನ್ನ ಮುಖ್ಯವಾದ ಫೋಕಸ್ ಈ ದಿನದಲ್ಲಿ ಮತ್ತು ಮುಂದಣ ಸಮಯಗಳಲ್ಲಿ ಯವನಸ್ಥ ಮಕ್ಕಳಿಗೆ, 10 ವರ್ಷದ ಮೇಲ್ಪಟ್ಟವರು ಮತ್ತು 19 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಯೋಸೇಫನ ಕುರಿತಾದ ಕೆಲವು ಮಾತುಗಳನ್ನು ಹೇಳಲು ಬಯಸಿದ್ದೇನೆ. ಆತನ ಗುಣ ಸ್ವಭಾವ, ಬಾಲ್ಯಪ್ರಾಯದಲ್ಲಿ ದೇವರ ಮೇಲಿಟ್ಟಿರುವಂಥ ನಂಬಿಕೆ
ಮತ್ತು ಅದರ ಉಪದೇಶ ಅದನ್ನು ಫಾಲೋ ಮಾಡೋದ್ರಿಂದ ಸಿಕ್ಕಿದಂಥ ಆಶೀರ್ವಾದ ಇದನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸಿದ್ದೇನೆ. ಎಂಥ ಕುಟುಂಬದಲ್ಲಿ ಯೋಸೇಫನು ಬೆಳೆದ, ಇದನ್ನು ನಿಮ್ಮ ಗಮನಕ್ಕೆ ತರ್ತಾನೆ. 12 ಅಣ್ಣಂದಿರ ತಮ್ಮಂದರ ಜೊತೆಯಲ್ಲಿ ಮತ್ತು ಅಕ್ಕನ ಜೊತೆಯಲ್ಲಿ ಬೆಳೆದಂಥ ಯೋಸೇಫ ವಯಸ್ಸು 17. ತಂದೆಗೆ ಒಂದು ಹೆಸರು ಯಾಕೋಬ ಅಂತ ಇದ್ರೂ ಕೂಡ ಡಿಸೀವರ್ ಅಂತ ಹೇಳಿ ಕೂಡ ಹೆಸರಿದೆ, ಮೋಸಗಾರ. ಮೋಸ ಮಾಡಿದ್ದು ಅಣ್ಣನಿಗೆ ಮತ್ತು ತಂದೆಗೆ, ಮಾವನಿಗೆ. ಅಣ್ಣನಿಗೆ ಬರತಕ್ಕ ಆ ಒಂದು ಹಿರಿತನದ ಹಕ್ಕು ಮೋಸದಿಂದ ತಕೊಂಡ, ತಂದೆಯಿಂದ ಆಶೀರ್ವಾದ ತಕೊಂಡ, ಹಾಗೆ ಮಾವನಿಂದ ಕೂಡ ಆಸ್ತಿಯನ್ನು ಪಡೆದುಕೊಂಡ. ಆದುದರಿಂದ ಆತನಿಗೆ ಕೊಡಲ್ಪಟ್ಟ ಹೆಸರು ಮೋಸಗಾರ. ಎರಡನೇದಾಗಿ ತಾಯಿ ರೇಚಲ್ ತಂದೆಯ ಮನೆಯಿಂದ ವಿಗ್ರಹವನ್ನು ಕದ್ದು ತಂದವಳು. ಅದೇ ರೀತಿಯಲ್ಲಿ ಯೋಸೇಫನ ಅಕ್ಕ ದೀನಾ, ಅವಳು ಕಾರಣಾಂತರಗಳಿಂದ ವ್ಯಭಿಚಾರಕ್ಕೆ ಒಳಗಾಗಬೇಕಾಗಿ ಬಂತು. ಇಂಥ ಫ್ಯಾಮಿಲಿಯಲ್ಲಿ ಇದ್ದವನು ಯೋಸೇಫ. ಇನ್ನು ಅವನ ದೊಡ್ಡಣ್ಣ ರೂಬೇನ್, ಈತನು ಮಲತಾಯಿಯನ್ನು ಸಂಗಮಿಸಿದ ಅಥವಾ ಮಂಚವನ್ನು ಏರಿದ. ನಂತರ ಬರುವಂಥದ್ದು ಬಿಲ್ಲಳ ಮಗ ದಾನ್. ಇವನ ಸ್ವಭಾವ ಹಾವು ಮತ್ತು ವಿಷದಿಂದ ತುಂಬಲ್ಪಟ್ಟದ್ದು. ಈ ಗುಣ ದಾನಲ್ಲಿ ಇತ್ತು. ಇನ್ನೊಬ್ಬ ಅಣ್ಣ ಜಿಲ್ಲಾ, ಅವರ ಮಗ ಗಾದ್, ಶತ್ರುಗಳ ಶಿರವನ್ನು ಛೇದಿಸಲು ಶಕ್ತನಾದವನು, ಅಷ್ಟು ಕೋಪದಲ್ಲಿ ಇರತಕ್ಕವನು. ಇನ್ನಿಬ್ಬರು ಅಣ್ಣಂದರು ಸೀಮೋನ್, ಲೇವಿ, ಕೋಪೋದ್ರೇಕದಿಂದ ಮನುಷ್ಯರನ್ನು, ಒಂದು ದೊಡ್ಡ ಪಾಳೆಯವನ್ನೇ ಯವನಸ್ಥರನ್ನೆಲ್ಲ ಸಾಯಿಸಿಬಿಡ್ತಾನೆ. ಈ ಎಲ್ಲ ಕುಟುಂಬಗಳಲ್ಲಿ ಬೆಳೆದು ಬಂದವನೇ ಯೋಸೇಫನು ಎಂಥ ಕುಟುಂಬದಲ್ಲಿ ಬೆಳೆದು ಬಂದ? ಸಿಂಹದ, ಹಾವಿನ ಕ್ರೂರ ಗುಣಗಳು ಇರತಕ್ಕಂಥ ಕುಟುಂಬದ ಮಧ್ಯದಲ್ಲೇ ಬೆಳೆದು ಬಂದ. ಕಮಲ ನೀರಿನಲ್ಲಿದೆ, ಆದರೆ ಕಮಲ ಹೂ ಬಿಡುವುದು ಆ ಹೊಲಸು ನೀರುಗಳ ಮೇಲಕ್ಕೆ ಬಂದು ಅದರ ಎಲೆ ನೀರು ಬಿದ್ದರೆ ಭಾಳಷ್ಟು ಚಂದ ಕಾಣೋ ಮಣಿಗಳಂತೆ ಕಾಣುವಂಥ ಆ ಒಂದು ಎಲೆಯ ಹಾಗೆ ಕೆಡುಕಿನ ಮಧ್ಯದಲ್ಲಿ ಇರತಕ್ಕಂಥ ಅಣ್ಣ ತಮ್ಮಂದರ ಮಧ್ಯದಲ್ಲೇ ದೇವರಿಗಾಗಿ ಶೋಭಿಸಿದ, ಪ್ರಕಾಶಿಸಿದ ಮಗನಾಗಿ ಯೋಸೇಫನು ಬೆಳೆದು ಬಂದ. ದೇವರು ಅನೇಕ ವೇಳೆ ನಮಗೆ ಸ್ಕೂಲಿನಲ್ಲಿ ಇಡುವ ಅವಕಾಶಗಳನ್ನು ಕೊಡ್ತಾನೆ. ಸ್ಕೂಲ್ ಅಂದರೆ ಎಜುಕೇಷನ್ ಮಾಡುವಂಥ ಸ್ಥಳ ಅಲ್ಲ, ಇದು ದೇವರು ನಮ್ಮ ಭಾಗಕ್ಕೆ ಕೊಡುವಂಥ ಸ್ಟಡಿ ರೂಮ್. ಈ ಸ್ಟಡಿ ರೂಮಲ್ಲಿ ಅನೇಕ ವೇಳೆ ಯವನಸ್ಥರಿರ್ತಾರೆ, ಪ್ರಾಯಸ್ಥರಿರ್ತಾರೆ. ಇಂಡಿವಿಜುವಲ್ ಆಗಿ ನಾನು ನನ್ನ ದೇವರು. ಯವನಸ್ಥನೇ, ನೀನು ಕೂಡ ದೇವರ ಮಗು. 19 ವರ್ಷದ ಒಳಗಡೆ ದೈವಿಕ ಗುಣಗಳನ್ನು ಹೆಚ್ಚು ಅಪ್ಪಿಕೊಳ್ಳಲು ಪ್ರಯತ್ನ ಮಾಡೋದು ಒಳ್ಳೆಯದು. ನೀನು ಒಂದು ವೇಳೆ ನಿನ್ನ ಸ್ಕೂಲಿಗೆ ಹೋಗು, ನೀನು ಒಂದು ವೇಳೆ ನಿನ್ನ ಮನೆಯಲ್ಲೇ ಇರು, ಅದು ಕೆಡುಕಿನ ಮನೆ ಆಗಿರ್ಬೋದು, ಅಥವಾ ಕೆಲಸದ ಆಫೀಸಿಗೆ ಹೋಗು. ಅಲ್ಲಿ ನಿನಗೆ ಸಿಕ್ಕುವಂಥ ವ್ಯಕ್ತಿಗಳು ಚಾಡಿ ಹೇಳುವವರು, ಹಾವನಂತೆ ಬುಸುಗುಟ್ಟುವವರು ಮತ್ತು ನಿನ್ನ ವ್ಯಕ್ತಿತ್ವವನ್ನು ಹಾಳು ಮಾಡುವವರು, ಇವರೆಲ್ಲ ನಿನಗೆ ಸಿಗ್ತಾರೆ. ಸಿಗುವಂಥ ಮುಖ್ಯ ಉದ್ದೇಶ ಏನಂದರೆ ನಿನ್ನನ್ನು ಶಾರ್ಪ್ ಮಾಡೋದಕ್ಕೋಸ್ಕರ, ನಿನ್ನನ್ನು ರೂಪಿಸೋದಕ್ಕೋಸ್ಕರ ದೇವರು ಇಟ್ಟಿರುವಂಥ ವ್ಯಕ್ತಿಗಳು ಎಂದು ಮರಿಬಾರ್ದು. ಆಡು ಕುರಿಗಳನ್ನು ಮೇಯಿಸ್ತಾ ಇದ್ದ ಈ ಯೋಸೇಫನು ಆಡು ಕುರಿಗಳನ್ನು ಮೇಯಿಸೋದು ಇದು ತಂದೆ ಕೊಟ್ಟಿರುವಂಥ ಕೆಲಸ. ಕುಟುಂಬ ಐಶ್ವರ್ಯ ಕುಟುಂಬ, ಆದರೆ ಸೇವಕರು ತುಂಬ ಇದ್ದಾರೆ. ಯೋಸೇಫನನ್ನು ತಂದೆ ಕಳಿಸ್ತಾನೆ, ಹೋಗಿ ನೀನು ಕುರಿಗಳನ್ನು ಮೇಯಿಸು.
ಅಣ್ಣಂದರು ಕ್ರೂರಿಗಳು, ಆದರೆ ಅಲ್ಲೇ ಹೋಗಿ ಯೋಸೇಫನು ತನ್ನ ಗುಣಗಳನ್ನು ಅವರೊಂದಿಗೆ ಹಂಚಿಕೊಳ್ತಾನೆ. ಅವರ ಗುಣಗಳನ್ನು ತಾನು ಧರಿಸಿಕೊಳ್ಳುವುದಿಲ್ಲ. ತರಬೇತಿ ದೇವರು ಕೊಡ್ತಾನೆ. ಕೋಪ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಈ ಎಲ್ಲವುಗಳು ತುಂಬಿದಂಥ ಸರೌಂಡಿಂಗಲ್ಲಿ ನೀನು ಒಬ್ಬ ವ್ಯಕ್ತಿ. ಆದರೆ ನಿನ್ನ ಹೆಮ್ಮೆಯನ್ನು, ಕೆಡುಕಿನ ಗುಣವನ್ನು ತೆಗೆದು ಹಾಕುವುದಕ್ಕೆ ಅನೇಕ ಜನರು ನಿನ್ನೊಂದಿಗೆ ಇರ್ತಾರೆ. ಇದು ದೇವರ ನಿಯಮ. ವಜ್ರ ನೋಡ್ರಿ, ವಜ್ರ ಕೈಗೆ ಸಿಕ್ಕಿದ್ರೆ ನಾವು ಕೋಟ್ಯಾಧಿಪತಿಗಳು. ಆದರೆ ಅದು ಎಷ್ಟರ ಮಟ್ಟಿಗೆ ಮರ ಮತ್ತು ಬಿಸಿಯಿಂದ ಅದು ಕರಗಿ ಅಥವಾ ಲವಣಗಳನ್ನು ಸೇರಿಸಿಕೊಂಡು ಅದು ಬಹಳ ವರ್ಷಗಳವರೆಗೆ ಆ ಘೋರವಾದ ಬಿಸಿಯಲ್ಲಿ ಎದ್ದು ತನ್ನ ರೂಪವನ್ನು ಅದು ಮಾರ್ಪಡಿಸ್ತದೋ ಹಾಗೆಯೇ ದೇವರು ನಿನ್ನ ಗುಣಗಳನ್ನು ಮಾರ್ಪಡಿಸಲು ಅನೇಕ ಕ್ರೂರಿಗಳ ವಶಕ್ಕೆ ನಿನ್ನನ್ನು ಕೊಡ್ತಾರೆ. ನೀನು ಮಾಡಬೇಕಾದದ್ದು ದೇವರಿಗಾಗಿ ಶೋಭಿಸುವ ವ್ಯಕ್ತಿ ಇನ್ನು ಮುಂದೆ ನೀನಾಗಬೇಕು. ಯಾವಾಗ ನಿನ್ನ ವಯಸ್ಸು 16-20 ಮೇಲಕ್ಕೆ ಹೋಗ್ತದೋ ಇಮ್ಮಿಡಿಯೇಟ್ಲಿ ನಿನ್ನ ಲೈಫ್ ಚೇಂಜ್ ಆಗ್ತದೆ. ದೊಡ್ಡ ವ್ಯಕ್ತಿಯಾಗಿ ನೀನು ಮಾರ್ಪಡುತ್ತೆ. ದಾನಿಯೇಲನು ಬಾಲ್ಯದಲ್ಲೇ ತೀರ್ಮಾನ ಮಾಡಿದ್ದು, ನಾನು ಅಶುದ್ಧನಾಗಲಾರೆ. ಸಂವೇಲನು ಬಾಲ್ಯದಲ್ಲೇ ಯೋಚನೆ ಮಾಡಿದ್ದು, ನನಗೆ ದೇವರ ಸ್ವರ ಕೇಳಬೇಕು. ಯೋಸೇಫನು ಬಾಲ್ಯದಲ್ಲಿ ಯೋಚನೆ ಮಾಡಿದ್ದು, ನಾನು ಪರಿಶುದ್ಧನಾಗಿ ಜೀವಿಸ್ತಾರೆ. ಇದರಿಂದ ಏನಾಗುತ್ತೆ, ದೇವರ ಕಣ್ಣುಗಳು ನಿನ್ನ ಮೇಲೆ ಬೀಳುತ್ತೆ. ದೇವರು ಸಂಕಲ್ಪಿಸಿದ್ದನ್ನು ನಿನ್ನ ಮೂಲಕ ಮಾಡಲು ಸಂತೋಷಿಸ್ತಾನೆ. ನಿನ್ನನ್ನು ನೀನು ದೇವರಿಗೆ ಒಪ್ಪಿಸಿಕೊಡುವಿಯೋ? ದೇವರಿಗೆ ಒಬ್ಬೊಬ್ಬ ವ್ಯಕ್ತಿಯ ಮೇಲೆ ಒಂದೊಂದು ಆಲೋಚನೆ ಇದೆ. ನಿನ್ನನ್ನು ಸುಂದರವಾಗಿ ರೂಪಿಸಬೇಕು. ನಿನ್ನನ್ನು ಸಮಾಜದಲ್ಲಿ ಸ್ಟಾರ್ ಹಾಗೆ ವಜ್ರದಂತೆ ಹೊಳೆಯುವ ವ್ಯಕ್ತಿಯಾಗಿ ಮಾರ್ಪಡಿಸುವುದು ದೇವರ ಸಂಕಲ್ಪ. ಆದುದರಿಂದ ಅನೇಕ ಹಿಂಸಕರ ಮಧ್ಯದಲ್ಲಿ ನಿನ್ನನ್ನು ಶೇಪ್ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಪೆನ್ಸಿಲನ್ನು ನೋಡ್ರಿ, ಆ ಪೆನ್ಸಿಲ್ನ ಮೇಲ್ಭಾಗ ಹೋಗಬೇಕಾಗಿದ್ದರೆ ಶಾರ್ಪನಿಗೆ ಬೀಳಬೇಕು. ಅದನ್ನು ತಿರುಗಿಸಿ ಬಂದಾಗ ನಿಬ್ಬು ಹೊರಗೆ ಬರ್ತದೆ. ಅದರಿಂದ ಆರ್ಟ್ ಮಾಡ್ಬೋದು, ಬರಿಬೋದು. ನೀನು ನಾಳೆ ಉಪಯುಕ್ತವಾದ ಸಾಧನೆ ಆಗಬೇಕಾಗಿದ್ರೆ ಈಗ ದೇವರ ಪಾಠಶಾಲೆಯಲ್ಲಿ ನಿನ್ನನ್ನು ರೂಪಿಸುವುದಕ್ಕೆ ನೀನು ಬಿಟ್ಕೊಡೋದು ಒಳ್ಳೆಯದು. ದಾನಿಯೇಲ 1:8 ಹೇಳಲ್ಪಡುವ ಸುಂದರವಾದ ಮಾತು, ನಾನು ಅಶುದ್ಧನಾಗಲಾರೆ. ಅರಸನ್ನು ಕೊಡುವ ಭೋಜನ ಪದಾರ್ಥಗಳನ್ನು ತಿಂದು ನಾನು ಅಶುದ್ಧತ್ವಕ್ಕೆ ನನ್ನ ದೇಹವನ್ನು ನಾನು ಒಪ್ಪಿಸುವುದಿಲ್ಲ. ಹಾಗಾದರೆ ಅವನಲ್ಲಿ ತೀರ್ಮಾನ ಯವನ ಪ್ರಾಯದಲ್ಲಿಯೇ ನಾನು ದೇವರಿಗಾಗಿ ಬದುಕಬೇಕು, ಜೀವಿಸಬೇಕು, ಬಾಳಬೇಕು. ಆ್ಯಕ್ಚುಲಿ ನಿನ್ನ ಮನಸ್ಸಿನಲ್ಲಿ ನಾನು ದೇವರಿಗಾಗಿ ಜೀವಿಸಬೇಕು ಎನ್ನುವಂಥ ತೀರ್ಮಾನ ಮಾಡಿಕೊಂಡ್ರೆ ಪರಿಸರ ಹೇಗೇ ಇರಲಿ, ಯಾವುದೇ ರೂಪದಲ್ಲಿ ಬರಲಿ, ವ್ಯಕ್ತಿಗಳು ಯಾರೇ ಇರಲಿ, ದೊಡ್ಡವರೋ ಚಿಕ್ಕವರೋ, ನೀನು ನಿನ್ನ ದೇವರ ಜೊತೆ ಪಾಠಶಾಲೆಯಲ್ಲಿ ಇದ್ದುಕೊಂಡು ದೈವಿಕ ಗುಣಗಳನ್ನು ಬೆಳೆಸೋದಕ್ಕೆ ನೀನು ಪ್ರಯತ್ನ ಮಾಡಬೇಕು. ನನಗೆ ಭಾಳ ಇಷ್ಟವಾದ ವ್ಯಕ್ತಿಗಳಲ್ಲಿ ಇನ್ನೊಬ್ಬ ಸಂವೇಲನ ಬಾಳಿನಲ್ಲಿ ಬಾಲ್ಯ ಪ್ರಾಯದಲ್ಲಿಯೇ ಆತನು ಮಂಜೂಷದ ಬಳ್ಳಿಯಲ್ಲಿ ಮಲ್ಕೊಂಡಿದ್ದ. ಕೆಲವಾರು ತಿಂಗಳುಗಳು ದಾಟಿದ್ವು. ಆದರೆ ದೇವರ ಸ್ವರ ಸಂವೇಲನೆ. ಇಮಿಡಿಯೇಟ್ಲಿ ಆತನು ಎದ್ದ, ಓಡಿ ಹೋಗಿ ಏಲಿ ಹತ್ರ ಕೇಳ್ತಾನೆ, ನೀನು ನನ್ನನ್ನು ಕರೆದಿಯಲ್ಲ. 1ನೇ ಸರಿ ಆಯಿತು, 2ನೇ ಸರಿ ಆಯಿತು, 3ನೇ ಸರಿ ಆಯಿತು. ದೇವರ ಸ್ವರ ಕೇಳುವುದಕ್ಕೆ ಪ್ರಾರಂಭ ಮಾಡಿದ. ಎಲಿಯನ ಮಕ್ಕಳು ದುಷ್ಟರಾಗಿದ್ದರು ಅಂತ ಬೈಬಲ್ ಹೇಳುತ್ತೆ. ಆದರೆ ದುಷ್ಟತ್ವದ ಜನರ ಮಧ್ಯದಲ್ಲಿ ನೀನಿದ್ರೂ ಕೂಡ ನಿನ್ನ ಗುಣಗಳನ್ನು ನೀನು ಮಾರ್ಪಡಿಸ್ಕೊಳ್ಬೋದು. ದೇವರ ಸ್ವಭಾವವನ್ನು ಧರಿಸುವುದಕ್ಕೆ ಪ್ರಯತ್ನ ಮಾಡು. ಯಾವಾಗ ನೀನು ದೇವರ ಸ್ವಭಾವವನ್ನು ಧರಿಸಿಕೊಳ್ತೀಯೋ ದೇವರು ನಿನ್ನಲ್ಲಿ ಸಂಕಲ್ಪಿಸಿದ ಕೆಲಸಗಳನ್ನು ಮಾಡೋದಕ್ಕೆ ನೀನು ಬಿಟ್ಟುಕೊಟ್ಟ ಹಾಗೆ. ಹಾಗಾದರೆ ದೇವರಿಗೆ ಆಸಕ್ತಿ ಇದೆ ನಿನ್ನಲ್ಲಿ. ನಿನಗೆ ಆಶೆ ಇದೆಯಾ? ದೇವರಿಗಾಗಿ ಬದುಕು. ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನ್ನ ಬಳಿಗೆ ಬಂದಿದ್ದೇವೆ. ಯೋಸೇಫನ ಗುಣಗಳನ್ನು ಧರಿಸಲು, ಆತನ ದೇವರನ್ನು ಮೆಚ್ಚಿಸಲು ಯೋಸೇಫನು
ಪ್ರಯತ್ನ ಮಾಡಿದಂತೆ ಈಗ ನಮ್ಮ ಯವನಸ್ಥರು ಎಲ್ಲರೂ ಕೂಡ ಯೇಸುವಿಗಾಗಿ ಬದುಕಲು ಜೀವಿಸಲು ತೀರ್ಮಾನ ಮಾಡಲು ಶಕ್ತಿಯನ್ನು ಅನುಗ್ರಹಿಸು. ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ, ಆಮೆನ್. ಯೋಸೇಫನ ಜೀವನದಿಂದ ಯಶಸ್ವಿಯಾದ ಕ್ರೈಸ್ತ ಬಾಳ್ವೆಯ ಮರ್ಮವನ್ನು ತಿಳ್ಕೊಂಡಿದ್ದೇವೆ. ಈ ಸತ್ಯಗಳನ್ನು ಅನುಸರಿಸಲು ದೇವರು ನಮಗೆ ಕೃಪೆ ಮಾಡಲಿ. ನಿಮ್ಮಲ್ಲಿ ಪ್ರಶ್ನೆಗಳು ಅಥವಾ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 7204 874 79.